ಒಬ್ಬ 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 ಪರಮಾತ್ಮ ಉಸಿರಾಡು ಆಡು 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 ಅಂತಾನೆ. ಈ ಪರಮಾತ್ಮನಿಗೆ ಎರಡು ಅರ್ಥವಿದೆ. ಪರಿಶುದ್ಧವಾದ ಆತ್ಮವಿರೋ ವ್ಯಕ್ತಿಯನ್ನ ಪರಮಾತ್ಮನಿಗೆ ಹೋಲಿಸ್ತಾರೆ. ಆದರೆ ತನ್ನೊಳಗಿರುವ ಪರಮಾತ್ಮನನ್ನ ಬಿಟ್ಟು ಕಾಣದ ದೇವರನ್ನ ಹುಡುಕಲು ಹೊರಡ್ತಾನೆ ಈ ಪರಮಾತ್ಮ. ರಾಘವೇಂದ್ರ ರಾಜ್ಕುಮಾರ್ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಯಾವುದೇ ಮುಚ್ಚು ಮರೆಯಿಲ್ಲದೆ ಉತ್ತರ ಕೊಡ್ತಾ ಹೋದ್ರು ಭಟ್ರು. ನನಗೆ ತುಂಬಾ ಹರಿಕೃಷ್ಣನ ಹಾಕಿದಾಗ ಹರಿಕೃಷ್ಣ ಮ್ಯೂಸಿಕ್ ಆಗಿ ಹರಿಕೃಷ್ಣ ಚೆನ್ನಾಗಿ ಹಿಟ್ ಕೊಟ್ಟಿದ್ರೆ ಯಾರು ಬೇಕಾದ್ರೆ ಆಗ್ತಾರೆ, ಅದು ಬೇರೆ ಪ್ರಶ್ನೆ ಸರ್. ಬಟ್ ಎಲ್ಲೋ ಒಂದು ಕಡೆ ಏನಪ್ಪ ಕಂಟಿನ್ಯೂಸ್ ಆಗಿ ರಾಜ ಆಯಿತು, ಜೋಗಯ್ಯ ಮಾಡಿದ್ದಾರೆ, ಜಾಕಿ ಮಾಡಿದ್ದಾರೆ, ನೀವೇ ಬರೆದಿರೋಂಥ ಜಾಕಿ ಆಗಲಿ ಹುಡುಗರು ಆಗಲಿ ತುಂಬ ದೊಡ್ಡ ಹಿಟ್ ಆಗಿದೆ. ಈ ಪ್ರಾಜೆಕ್ಟು ಅವ್ರ ಕೈಲಿ ಕೊಟ್ಟರೆ ತುಂಬ ರಿಪಿಟೇಷನ್ ಅನಿಸ್ಬಿಡುತ್ತಾ. ಇವತ್ತು ಬಿಡಿ, ಇವತ್ತು ಆಡಿಯೋ ತುಂಬ ದೊಡ್ಡ ಹಿಟ್ ಆಗಿಬಿಟ್ಟಿದೆ, ಇವತ್ತಿನ ಪ್ರಶ್ನೆಗೆ ಹೇಳ್ತಿಲ್ಲ. ಬಟ್ ನೀವು ಹಾಕೋ ದಿವಸ ಎಲ್ಲೋ ಒಂದು ಕಡೆ ನಿಮಗೆ ಹರಿಕೃಷ್ಣನ ರಿಪೀಟ್ ಅನಿಸ್ಬಿಡುತ್ತಾ, ಇಲ್ಲ ಇವನಿಗೆ ತಿರ್ಗಾ ಮಾಡೋಕ್ಕಾಗುತ್ತಾ ಅಂತೆಲ್ಲ ಅನಿಸಿದ್ದು. ಹರಿ ಅದೊಂದು ಎಲ್ಲೂ ಕಂಡು ಕೇಳದೆ ಇರೋ ಕರಡಿ ಸರ್. ಅದು ತುಂಬಾ ಅಂದ್ರೆ ತುಂಬಾ ದೈತ್ಯ ಪ್ರತಿಭೆ. ಅವರು ಕೀಬೋರ್ಡ್ ಮುಂದೆ ಕೂತಾಗ ನೋಡಿದ್ದೀನಿ. ಆಮೇಲೆ ಅವರು ಒಂದು ಊಟ ಮಾಡ್ತಾರೆ, ತುಂಬಾ ಕೆಲಸ ಮಾಡಿ ಆ ಊಟ ಮಾಡೋದ್ರಲ್ಲಿ ಗೊತ್ತಾಗುತ್ತೆ ಅದು ಎಂಥ ಕೆಲಸಗಾರ. ಆಮೇಲೆ ಅಷ್ಟು ಪ್ರೆಷರ್ ಇರುತ್ತೆ. ನನಗೆ ಗೊತ್ತಿದ್ದಂಗೆ 12-13 ಸಿನಿಮಾ ಮಾಡ್ತಿದ್ದಾರೆ ಅವ್ರಿಗೆ. 12-13 ಸಿನಿಮಾ ಲೈನಪ್ ಅಲ್ಲಿ ಹೌದು. ಪ್ರತಿ ಹಾಡಿಗೂ ಅಟೆಂಡೆನ್ಸ್ ಇರುತ್ತೆ. ಅಷ್ಟು ದೊಡ್ಡ ಟೀಮು ಅದನ್ನ ಮೇಂಟೈನ್ ಮಾಡೋದು. ಮತ್ತೆ ಇಲ್ಲಿ 1-2 ಸ್ಟುಡಿಯೋಗಳು, ಆಮೇಲೆ ವಾದ್ಯಗಾರರೆಲ್ಲ ಇಲ್ಲಿ ಇದ್ದಾರೆ, ಚೆನ್ನೈಲಿದ್ದಾರೆ, ಹೈದರಾಬಾದಲ್ಲಿ ಅವ್ರ ಜೊತೆಗೆಲ್ಲ ಈ ನೆಟ್ಟಲ್ಲಿ ಇಂಟರ್ನೆಟ್ಟಲ್ಲಿ ಕಂಟಿನ್ಯೂಸ್ ಓಡ್ತಾನೆ ಇರುತ್ತೆ ಮೇನ್ಗಳು. ಅದಷ್ಟು ಸೈಮಲ್ಟೇನಿಯಸ್ ಹ್ಯಾಂಡಲ್ ಮಾಡ್ತಾರೆ. ಜೊತೆಗೆ ಆಲ್ರೆಡಿ ಆಲ್ಬಮ್ ರಿಲೀಸ್ ಆಗಿರೋದು ಸುಮಾರು ಈ ಬ್ಯಾಕ್ ಗ್ರೌಂಡ್ ಸ್ಕೋರಿಗೆ ಬಂದಿರುತ್ತೆ, ಅವುಗಳ ನೊಟೇಷನ್ ಕೊಡ್ತಿರ್ತಾರೆ. ಅಲ್ಲಿ ಚೆನ್ನೈಗೆ ಹೋದ್ರೆ ಆಲ್ಮೋಸ್ಟ್ ಹುಚ್ಚಿಡ್ ಹೋಗುತ್ತೆ. ಎಲ್ಲರೂ ಹೆಡ್ಫೋನ್ ಹಾಕೊಂಡು ಕೂತ್ಕೊಂಡು ಏನು ಸೌಂಡ್ ಬರಲ್ಲ. ಮ್ಯೂಸಿಕ್ ಅಂದ ತಕ್ಷಣ ನಮಗೆ ಈ ವಯಲಿನ್ಗಳು ನುಡಿಸೋರು ಅವರು ಕಾಣಿಸ್ಬಿಡ್ತಾರೆ ಅಂತ ಒಂದು ಭ್ರಮೆ ಇರುತ್ತೆ ಜನರಿಗೆ. ನನಗೋದಿತ್ತು ಮೊದಲು. ನಾನು ಹಂಸಲೇಖ ಅವ್ರ ಜೊತೆ ಒಂದೆರಡು ಸತಿ ಹೋದ್ಮೇಲೆ ಆ ಭ್ರಮೆ ಹೊರಟೋಯ್ತು. ಮ್ಯೂಸಿಕ್ ಅಂದ್ರೆ ಮೈಂಡ್ ಅಲ್ಲ, ಒಂದು ದೊಡ್ಡ ಪ್ರೊಸೆಸ್. ಸ್ಟುಡಿಯೋದಲ್ಲಿ ಹೋಗಿ ಅಲ್ಲಿ ಹೋಗಿ ಎಲ್ಲೆಲ್ಲೋ ಹೋಗಿ ಒಂದು ಕ್ಯಾಸೆಟ್ ಆಗಿ ಆಚೆ ಬರುತ್ತೆ. ಐ ಆಲ್ವೇಸ್ ಥಿಂಕ್ ನೋಡಿದ ತಕ್ಷಣ ನಿಮ್ಮ ಪಿಕ್ಚರ್ದಲ್ಲಿ ನೋಡ್ಕೊಂಡು ಬಂದರೆ ಒಳ್ಳೆ ಲಿರಿಕ್ಸ್ ಬರೀಬೇಕಾದ್ರೆ ಸಾಂಗ್ ಎಸ್ಪೆಷಲಿ ಒಂದು ಕ್ಲಾಸ್ ಇರುತ್ತೆ. ಬಟ್ ನನಗೆ ದಿ ಅದರ್ ಸೈಡ್ ಆಫ್ ಯೋಗ ಅಂದರೆ ಒಂದು ಕಾಯಿನ್ ಯಾವಾಗಲೂ ಎರಡು ಇರುತ್ತೆ ಅಂತಾರೆ, ಎರಡು ಮುಖ ಇರುತ್ತೆ ಅಂತ. ಬಟ್ ನಾನು ನಿಮ್ಗೆ ಅದರ್ ಸೈಡ್ ಸರ್ ಜಾಕಿ ಸಾಂಗ್ಸ್, ನಮ್ಮ ಪರಮಾತ್ಮನೇ ಆಗ್ಬೋದು, ಕರಡಿ ಸಾಂಗು, ಆಮೇಲೆ ಟೈಟಲ್ ಸಾಂಗ್ ಒಬ್ಬ ಒಬ್ಬ ಪರಮಾತ್ಮ ಅಂತ. ದ ಲ್ಯಾಂಗ್ವೇಜ್ ಇದೆಯಲ್ಲ ಸರ್, ನಿಮಗೆ ಎರಡು ಟಚ್ ಇದೆ. ನನಗೆ ಮನೇಲಿ ಕುತ್ಕೊಂಡು ಯೋಚನೆ ಮಾಡಿ ನಾನು ಒಬ್ಬ ಯಾವಾಗಲೂ ಮಾತಾಡ್ತೀವಿ. ಒಂದು ಇವಾಗ ನಾವೇನು ಮಾಡ್ತೀವಿ, ಕ್ಲಾಸಾಗಿ ಬರೆಯೋರು ಒಂದು ಲಿರಿಸಿಸ್ಟ್ ಹತ್ರ ಹೋಗ್ತೀವಿ, ಜಯಂತ್ ಕಾಗಡೆ ಕೇಳ್ಕೊಟ್ಬಿಡಿ ಅಂತ. ಸ್ವಲ್ಪ ಹಿಂಗೆ ಹಾಗೆ ಬರೆಯೋರು ಇನ್ನೊಬ್ಬರಿಗೆ ಹೋಗ್ತೀವಿ. ಬಟ್ ಹೌ ಕುಡ್ ಯು ಟೇಕ್ ಬೋತ್ ದ ಥಿಂಗ್ಸ್ ಅಂಡ್ ಎರಡಕ್ಕೂ ಅದೇ ಲೆವೆಲ್ಗೆ ಹೆಂಗೆ ಕೊಡ್ತೀರಾ ಅಂತ ಒಂದು ನನಗೆ ಪರ್ಸನಲ್ ಆಗಿ ಆಸೆ ಇದೆ ಮಾತ್ರ ಕೇಳಕ್ಕೆ. ನೀವು ಮೋಸ್ಟ್ಲಿ ತಲೆಗೆ ಎರಡು ಕಡೆ ಏಟಾಗಿರ್ಬೇಕು. ಒಂದು, ನಾನು ಅಕಾಡೆಮಿಕಲಿ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದರಿಂದ ಮೆಲಡಿಗಳು ಅಥವಾ ಏನು ಸ್ವಲ್ಪ ಮಾಧುರ್ಯ ಗಾಂಭೀರ್ಯ ಇರೋ ಥರದ್ದು ಅವನ್ನ ಚೆನ್ನಾಗಿ ಟ್ರೈ ಮಾಡಬಲ್ಲೆ. ಬಟ್ ಅಲ್ಲಿ ನಂದು ಅದೆಷ್ಟೇ ಚೆನ್ನಾಗಿ ಟ್ರೈ ಮಾಡಿದ್ರು ಒಂದು ಸಣ್ಣ ಕಾಂಪ್ಲಿಕೇಶನ್ ಇರುತ್ತೆ. ತುಂಬ ಆಳಕ್ಕೇನೋ ಹೋಗುತ್ತೆ ಅಥವಾ ಸ್ವಲ್ಪ ಅಬ್ಸ್ಟ್ರಾಕ್ಟ್ ಆಗಿಬಿಡ್ಬೋದು. ಅದು ನನ್ನ ಅಕಾಡೆಮಿಕಲಿ ಸ್ವಲ್ಪ ಓದ್ಕೊಂಡು ತಲೆಗೆ ಏಟಾಗಿರೋದ್ರಿಂದ ಹಂಗಾಗಿರ್ಬೋದು. ನನಗೆ ಜಯಂತ್ ಅವರಷ್ಟು ಸಿಂಪಲ್ ಆಗೋಕೆ ಬರಲ್ಲ. ಒಂದು ತುಂಬ ಗಾಢ ಏನೋ ಒಂದು ಯಾರಿಗೂ ಸಡನ್ ಆಗಿ ಅರ್ಥ ಆಗದೆ ಇರೋದೇನೋ ಬರೀತಿದ್ದಾನೆ ಅಂತ ಅನ್ಸ್ಬಿಡುತ್ತೆ ಅಂತ ನಮಗೊಂದು ಹೆದರಿಕೆ. ಆಮೇಲೆ ಇನ್ನೊಂದು, ನನಗೆ ಜಯಂತ್ ಮೇಲೆ ಆ ವಿಷಯಕ್ಕೆ ತುಂಬ ಅಸೂಯೆ. ಅದು ಅಸಾಧ್ಯ ಟ್ಯಾಲೆಂಟ್ ಅದು ಜಯಂತ್. ಆಮೇಲೆ ನಾವೆಲ್ಲ ಏನು ಸಾಹಿತ್ಯದ ವಿದ್ಯಾರ್ಥಿಗಳಿರ್ಬೋದು, ಆತ ಬರಹಗಾರ, ಏನೆಲ್ಲ ಬರೆದು ಏನೆಲ್ಲ ಓದಿ ಏನೇನೋ ತಿಳ್ಕೊಂಡಿರೋಂಥ ಒಂದು ದೊಡ್ಡ ಎನರ್ಜಿ ಜಯಂತ್. ಅವರು ಆ್ಯಕ್ಚುಲಿ ಈ ಸರ್ವಿಂಗ್ ಕನ್ನಡ ಸಿನಿಮಾ, ಅವ್ರದ್ದು ಕನ್ನಡ ಸಿನಿಮಾದ ಅವ್ರದ್ದು ಸೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಫಸ್ಟ್ ಬರ್ಸಿದ್ದೆ ನೀವು ಶಿವಣ್ಣ ಅವ್ರ ಪಿಕ್ಚರಿಗೆ. ಹೌದು. ತದನಂತರ ಅವ್ರು ಬರೆದಿದ್ದು ಮುಂಗಾರು. ಅಲ್ಲಿಂದ ಅವ್ರು ಬರೆದಂತಹ ಒಂದು 200-300 ಹಾಡು ಇದುವರೆಗೆ, 200-300 ಇರ್ಲಿಕ್ಕಿಲ್ಲ, 100 ಚಿಲ್ಲರೆ ಇರ್ಬೋದು. ಓವರ್ ಆಲ್ ಒಂದು 1000 ಅಂತ ಅಂದ್ಕೊಡಿ ಸರ್.
ಒಂದು ಇನ್ನು ಬರೋ ವರ್ಷಗಳಲ್ಲೆಲ್ಲ ಸೇರಿದ್ರೆ ಒಂದು 500ರಿಂದ 1000 ಹಾಡು ಬರೀತಾರೆ ಅಂದರೆ ಅವೆಲ್ಲ ಮುಂದೆ ಈಗ ನನ್ನ ಮಗಳು ಅಥವಾ ಇವತ್ತಿನ ಪುಟ್ಟ ಮಕ್ಕಳೇನಿದ್ದಾವೆ ಅವು ಈ 20ನೇ ವಯಸ್ಸಿಗೆ ಬಂದಾಗ ಕನ್ನಡದ ಶ್ರೇಷ್ಠ ಎಕ್ಸಾಂಪಲ್ಗಳಾಗುತ್ತೆ. ಅದು ಅದು ತುಂಬ ದೊಡ್ಡದು. ಅದು ಈ ಕಾಡಲ್ಲಿ ಅಟ್ಟಿಸ್ಕೊಂಡು ಹೋಗಿ ಎಲ್ಲೋ ಬೀಳ್ತಿರೋ ತೊರೆ ನೀರು ಕುಡಿದಿದ್ದು ಲೈಫಲ್ಲೇ ಮರೆಯೋಕ್ಕಾಗಲ್ಲ, ಅಷ್ಟು ನೀರಡಿಕೆ ಆಗಿರುತ್ತೆ. ಒಂದು ತೊರೆಯಲ್ಲಿ ಶುದ್ಧವಾದ ನೀರು ಬೀಳ್ತಿರುತ್ತಲ್ಲ ಆ ಥರದ್ದು. ನಮ್ಮ ಮೇಲೆ ಬಿಸ್ತೇರಿ ಮಾಡ್ರ ದುಡ್ಡು ಕೊಟ್ಟರೆ ಅಲ್ಲೇ ಸಿಕ್ಬಿಡುತ್ತೆ. ನಾವು ದಾಹ ತರಿಸ್ತೀವಿ, ಆದರೆ ಬಿಸ್ಲರಿ ಬಾಟ್ಲು ಕೊಂಡಿದ್ದು ಒಬ್ಬನಿಗೆ ನೆನಪಿರಲ್ಲ. ನೀವು ಕಾಡಲ್ಲಿ ಅಟ್ಟಿಸ್ಕೊಂಡು ಹೋಗಿ ಎಲ್ಲೋ ದಾರಿ ತಪ್ಪಿಸ್ಕೊಂಡು ಒಂದು ನೀರು ಸಿಕ್ಕಾಕಿ ಕುಡಿದಿರ್ತೀರಲ್ಲ, ಅದು ತುಂಬ ನೆನಪಿರುತ್ತೆ. ನನಗೆ ವೆರಿ ಶೋರ್ ಜನ ಬಂದ್ಬಿಟ್ಟು ಇದು ನೋಡ್ಬಿಟ್ಟು ಸಿನಿಮಾ ಅಲ್ಲೇ ಬಿಟ್ಟು ಹೋಗಲ್ಲ, ಮನೆಗೆ ಕರ್ಕೊಂಡೋಗಿ ಸಿನಿಮಾನ ಎಷ್ಟು ಬೇಗ ನೋಡಿಬೇಕಾದ್ರೆ ಪ್ರತಿಯೊಬ್ಬ ಮೆಸೇಜ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಅದನ್ನು ಅವನ ಜೊತೆಗೆ ಅಂಟ್ಕೊಂಡು ಹೊರಟೋಗ್ತಾನೆ. ಇದರಲ್ಲಿ ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್ ಸರ್, ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ನಿಮ್ಮಿಂದ ಈ ಕನ್ನಡ ಇಂಡಸ್ಟ್ರಿಗೆ ಅಪ್ಪು ಮಾತೇನಂತಾರೆ ಸರ್, ಎಲ್ಲ ಹೀರೋಗಳಿಗೆ ಪ್ರತಿಯೊಬ್ಬರಿಗೂ ಒಂದು ಚಾನ್ಸ್ ಬೇಕು ಅಂತ ಹೀರೋಗಳು ಇವತ್ತು ನಿಮ್ಮ ಜೊತೆ ಮಾಡೋಕ್ಕೆ. ನಿಮ್ಮ ಕೈಯಿಂದ ಈ ಥರ ಒಂದು ಒಳ್ಳೊಳ್ಳೆ ಸಿನಿಮಾ 10 ಕೊಡ್ತೀರಾ 15 ಕೊಡ್ತೀರಾ, ಅದು ನಿಮಗೆ ಬಿಟ್ಟಿದೆ. ಬಟ್ ಎಲ್ರಿಗೂ ಈ ಥರ ಒಂದು ನೀವು ಸೇವೆ ಮಾಡೋಕ್ಕೆ ಯಾವಾಗ ನಿಮಗೆ ದೇವರು ಇನ್ನೂ ಹೆಚ್ಚು ನಿಮಗೆ ಸಂತೋಷ, ತಾಳ್ಮೆ, ಪ್ರೀತಿ, ವಿಶ್ವಾಸ ಕೊಡಿ ಅಂತ ನನ್ನ ಆಸೆ ಸರ್. ಥ್ಯಾಂಕ್ ಯು. ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಪರಮಾತ್ಮ ಕುಟುಂಬ ಮಾಡಿರೋ ಚಿತ್ರ ಪರಮಾತ್ಮ ನೋಡಿ ಹರಸಿ ಆಶೀರ್ವದಿಸಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಈ ಹೊತ್ತಿನ ವಿಶೇಷ. ಬಟ್ಟರರಗಳೇ ಕ್ಷಣ